ನಾನೀಗ ಕೇರಳ ರಾಜ್ಯದ ಪಾಲಕ್ಕಾಡು ಜಿಲ್ಲೆಯ ಪಾಲಕ್ಕಾಡು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಪಾಲಕ್ಕಾಡ್ನ ಮುಖ್ಯ ಸಿಟಿಯಲ್ಲಿದ್ದೀನಿ, ಅಂದ್ರೆ ಮೇನ್ ಸಿಟಿಯಲ್ಲಿ ನಾನೀಗ ನಿಂತಿರುವಂತದ್ದು. ಈಗಾಗಲೇ ಪಾಲಕ್ಕಾಡು ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧಿ ಏರ್ಪಟ್ಟಿರುವಂತದ್ದು. ಈಗಾಗಲೇ NDA ಅಭ್ಯರ್ಥಿ ಶೋಭಾ ಸುರೇಂದ್ರನ್ ಅವರ ಅಭಿಮಾನಿಗಳು ಮತ್ತೆ ಶೋಭಾ ಸುರೇಂದ್ರನ್ ಅವರಿಗೆ ಕ್ರೇಜ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಇನ್ನ UDF ಅಭ್ಯರ್ಥಿ ರಮೇಶ್ ಅವರು ಕೂಡ ಕಣದಲ್ಲಿರುವಂತದ್ದು. ರಮೇಶ್ ಅವರು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕ್ಯಾಂಪೇನ್ ಕೂಡ ಮಾಡ್ತಾ ಇರುವಂತದ್ದು, ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ LDF ಅಭ್ಯರ್ಥಿ ರಶಕ್ ಅವರು ಕೂಡ ಈ ಬಾರಿ ಸ್ಪರ್ಧೆ ಮಾಡ್ತಿರುವಂತದ್ದು. ಈ 3 ಜನ ಅಭ್ಯರ್ಥಿಯ ಪೈಕಿ NDA ಅಭ್ಯರ್ಥಿ ಶೋಭಾ ಸುರೇಂದ್ರನ್ ಅವರಿಗೆ ಕ್ರೇಜ್ ಜಾಸ್ತಿ ಇದೆ. ಈ ಬಾರಿ ಶೋಭಾ ಸುರೇಂದ್ರನ್ ಅವರ ಗೆಲ್ಸ್ಕೊಂಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪಾಲಕ್ಕಾಡ್ನ ಮತದಾರರು ಒಂದು ರೀತಿಯಾದಂತಹ ಒಂದು ಅಭಿಪ್ರಾಯ ಅಥವಾ ಶೋಭಾ ಸುರೇಂದ್ರನ್ ಅವರ ಪರವಾಗಿ ಅಭಿಪ್ರಾಯವನ್ನು ಹೊರ ಹಾಕ್ತಿರುವಂತದ್ದು. ಕರ್ನಾಟಕ ಟಿವಿಯೊಂದಿಗೆ ಶೋಭಾ ಸುರೇಂದ್ರನ್ ಅವರು ಮಾತನಾಡಿದ್ರು. ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ, ಕೇರಳದಲ್ಲೂ NDA ಸರ್ಕಾರ ಬರುತ್ತೆ, ಪಾಲಕ್ಕಾಡಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಇಟ್ಕೊಂಡಿರುವಂತದ್ದು. ಇನ್ನ ಕೇಂದ್ರದಲ್ಲೂ ಕೂಡ ಮೋದಿ ಆಳ್ವಿಕೆ ಬರುವಂತದನ್ನು ಕೂಡ ಹೇಳಿದ್ರು. ಹಾಗೇನೆ 10 ವರ್ಷ ಕಮ್ಯುನಿಸ್ಟ್ ಸರ್ಕಾರ, ಪಿಣರಾಯಿ ವಿಜಯನ್ ಅವರ ಸರ್ಕಾರ ಯಾವುದೇ ಅಭಿವೃದ್ಧಿಗಳನ್ನು ಮಾಡಲಿಲ್ಲ. ಜನಸಾಮಾನ್ಯರಿಗೆ ತೊಂದರೆ ಆಗಿದೆ, ರೈತರಿಗೆ ತೊಂದರೆ ಆಗಿದೆ, ಮಕ್ಕಳ ವಿದ್ಯಾಭ್ಯಾಸ ಮತ್ತೆ ಡೆವಲಪ್ಮೆಂಟ್ ಆಗಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂತದ್ದು ಶೋಭಾ ಸುರೇಂದ್ರನ್ ಅವರು. ನಾವು ನೋಡ್ಬೇಕು ಹೇಗೆ ಯಾವ ರೀತಿಯಾಗಿ ಇದು ಬದಲಾಗುತ್ತೆ. ಶೋಭಾ ಸುರೇಂದ್ರನ್ ಅವರು ಗೆಲ್ತಾರಾ? ಶೋಭಾ ಸುರೇಂದ್ರನ್ ಅವರಿಗೆ UDF ನ ಅಭ್ಯರ್ಥಿ ರಮೇಶ್ ಅವರು ಫೈಟ್ ಕೊಡ್ತಾರಾ? ಯಾವ ರೀತಿಯಾಗಿ ಇಲ್ಲಿ ಸ್ಪರ್ಧೆ ಆಗುತ್ತೆ ಅನ್ನೋದು ನೋಡ್ಬೇಕು. ಇದೇ ಬರುವಂತಹ ಚುನಾವಣೆಯಲ್ಲಿ ಎಷ್ಟು ಮತಗಳನ್ನ ಪಡ್ಕೊಳ್ತಾರೆ, ಇವರ ರೋಡ್ ಶೋ ಅಥವಾ ಇವರ ಮತಯಾಚನೆ ಎಷ್ಟು ಎಫೆಕ್ಟ್ ಆಗುವಂತದ್ದು ಅನ್ನುವಂಥದ್ದು ನಾವು ಕಾದ್ ನೋಡ್ಬೇಕಾಗಿರುವಂತದ್ದು. ಈಗಾಗಲೇ ನಾನು ನಿಮಗೆ ಆಗ್ಲೇ ತೋರಿಸ್ದೆ, ಅಂದ್ರೆ ಪಾಲಕ್ಕಾಡ್ನ ಈ ಒಂದು ಮೇನ್ ಸಿಟಿಯಲ್ಲಿ ವಡುಕ ಅನ್ನುವಂತಹ ಒಂದು ಸಮುದಾಯ, ಅಂದ್ರೆ ಹಿಂದೂ ಧರ್ಮದ ಒಂದು ದೊಡ್ಡ ಸಮುದಾಯ. ಈ ಒಂದು ಸಮುದಾಯದ ಕಾರ್ಯಕ್ರಮ ಈಗಾಗಲೇ ನಡೀತು. ಆ ಒಂದು ಕಾರ್ಯಕ್ರಮಕ್ಕೆ 3 ಪಕ್ಷದ ಕಾರ್ಯಕರ್ತರು ಕೂಡ ಬಂದಿದ್ರು. ಕೇರಳದ MP ಕೂಡ ಭಾಗವಹಿಸಿದ್ರು. ಹಾಗೆ NDA ಅಭ್ಯರ್ಥಿ ಶೋಭಾ ಸುರೇಂದ್ರನ್ ಅವರು ಕೂಡ ಭಾಗವಹಿಸಿದ್ರು. ಅಂದ್ರೆ ಈ ಒಂದು ವಡುಕ ಸಮುದಾಯದಲ್ಲಿ ಸುಮಾರು 2 ರಿಂದ 3 ಸಾವಿರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬೃಹತ್ ವೇದಿಕೆಯಲ್ಲಿ ಭಾಗವಹಿಸಿದ್ರು. ಹಾಗಾಗಿ ಚುನಾವಣೆ ಬರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಡುಕ ಸಮುದಾಯದ ಈ ಕಾರ್ಯಕ್ರಮ ಎಫೆಕ್ಟ್ ಆಗುತ್ತಾ, ಮತಗಳು ವಿಭಜನೆಗಳಾಗುತ್ತಾ, ಅಥವಾ NDAಗೆ ಮತಗಳನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ಶೋಭಾ ಸುರೇಂದ್ರನ್ ಅವರು ರೋಡ್ ಶೋ ಮಾಡ್ತಾ ಇರುವಂತದನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರು. ಈ ಕಾರ್ಯಕ್ರಮದ ನಂತರದಲ್ಲಿ ರೋಡ್ ಶೋಗೆ ಕೂಡ ಹೋಗಿರುವಂತದ್ದು. ಇದೆಲ್ಲದ್ರೂ ಕೂಡ ಅಂದ್ರೆ ಕೇರಳ ರಾಜ್ಯದ ಚುನಾವಣೆಯ ಪ್ರತಿಯೊಂದು ಅಪ್ಡೇಟ್ ಗ್ರೌಂಡ್ ರಿಪೋರ್ಟ್ ನಾನು ನಿಮಗೆ ಹೇಳ್ತಾ ಇರುವಂತದ್ದು. ಹಾಗೇನೆ ಮುಂಬರುವಂತಹ ಅಥವಾ ಮುಂದಿನ ಜಿಲ್ಲೆ ಅಥವಾ ಮುಂದಿನ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಪಾಲಕ್ಕಾಡು, ಕೇರಳ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.